ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂದು ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. ನಾನು ಫಸ್ಟು ನನ್ನ ಮಗಳಿಗೆ ಹಾಲು ಕೊಡ್ತೀನಿ. ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಯ್. ನಿಮ್ದೆಲ್ಲ ಕಾಫಿ ಆಯ್ತಾ ಫ್ರೆಂಡ್ಸ್? ಕಾಫಿ ಆಗಿದ್ರೆ ಕಮೆಂಟ್ ಮಾಡಿ. ಹಾಲು ಬಿಸಿ ಮಾಡಿ ಇಟ್ಟಿದ್ದೀನಿ, ಒಂದು ಸ್ವಲ್ಪ ತಣ್ಣಗಾಗಲಿ. ಇಲ್ಲಿ ಇನ್ನೊಂದು ಸ್ವಲ್ಪ ಹಾಲಿದೆ, ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನನಗೊಂದು ಸ್ವಲ್ಪ ಟೀ ಮಾಡೋಕ್ಕೆ ಇಟ್ಟಿದ್ದೀನಿ. ನಾನು ಒಬ್ಬಳೇ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಟೀ ಆಗಿದೆ. ನನ್ನ ಹಸ್ಬೆಂಡ್ ಇನ್ನೂ ಆಫೀಸಿಂದ ಬಂದಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಒಬ್ಬಳೇ ಮಾಡ್ಕೋತಾ ಇದ್ದೀನಿ. ಕಾಣೋದಿಲ್ಲ ಅನಿಸ್ತದೆ, ಸ್ವಲ್ಪನೇ ಕುಡಿಯೋದು. ನೀವು ಟೀ ಕುಡಿತೀರೋ, ಕಾಫಿ ಕುಡಿತೀರೋ, ಗ್ರೀನ್ ಟೀ ಕುಡಿತೀರೋ, ಇಲ್ಲ ಒಬ್ಬೊಬ್ರು ಕುಡಿತೀರೋ ಇಲ್ವೋ ಅಂತೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್. ನಾನಿವಾಗ ಟೀ ಕುಡ್ದು ಡಿಮಾರ್ಟಿಗೆ ಹೋಗಬೇಕು ಫ್ರೆಂಡ್ಸ್. ಡಿಮಾರ್ಟ್ಗೆ ನಿಮಗೂ ಕರ್ಕೊಂಡು ಹೋಗ್ತೀನಿ. ಬನ್ನಿ ಟೀ ಕುಡಿದ್ಬಿಟ್ಟು ಡಿಮಾರ್ಟಿಗೆ ಹೋಗೋಣ ಫ್ರೆಂಡ್ಸ್. ನನ್ನ ಮಗಳಿಗೆ ಕ್ಲೇ ಕಾಂಪಿಟೇಷನ್ ಇತ್ತು. ಕ್ಲೇದಲ್ಲಿ ಹೆಸರೇನು? ಕ್ಲೇ ಕಾಂಪಿಟೇಷನ್ ಕಾರ್ಟೂನ್ ಟೀಮ್ ಇತ್ತು. ಅದ್ರ ಹೆಸರು ಮಂಕಿ ಆ್ಯಂಡ್ ಸಂಕ್ ಅಂತೆ. ಅದು ಕಾರ್ಟೂನ್ ಟೀಮಲ್ಲಿತ್ತು. ಅದು ಕಾಂಪಿಟೇಷನಲ್ಲಿ ಮಾಡವಳೆ. ಎಲಿಫೆಂಟು, ಟೆಡಿ ಬೇರು, ರ್ಯಾಬಿಟ್ಟು, ಡಕ್ಕು, ಆಮೇಲೆ ಟ್ರೀ 2 ಟೆಡಿ ಬೇರ್ಸು, 2 ಟ್ರೀ, 3 ರ್ಯಾಬಿಟು, ಆಮೇಲೆ ಎಲಿಫೆಂಟು, 1 ಜಿರಾಫೆ ಏನೇನೋ ಮಾಡಿ ಇಟ್ಟಿದ್ಲು. ಎನಿಮಲ್ಸು ಟೀಮ್ದು. ಆಮೇಲೆ ಸ್ಟೋನ್ಸ್ ಅಲ್ಲಿ ಡಕ್ಕಲ್ ವಾಟರಲ್ಲಿ ಸ್ಟೋನ್ಸು ಅದೆಲ್ಲ ಮಾಡಿದ್ಲು. ನಿಮಗೆ ಫೋಟೋ ಶೇರ್ ಮಾಡ್ತೀನಿ. ವಿಡಿಯೋ ಮಾಡೋಣ, ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಪರ್ಸ್ನಲ್ ಕೆಲಸ ಆದಿದೆ ಅಂದ್ರೆ ಮಾಡಿಲ್ಲ. ಫ್ರೆಂಡ್ಸ್, ಇವಾಗ ಡಿಮಾರ್ಟಿಗೆ ಹೋಗೋಣ ಬನ್ನಿ. ಇದು ನಮ್ಮ ಮನೆ ಹತ್ರನೇ ಇರುವಂತಹ ಡಿಮಾರ್ಟು. ವೀಕೆಂಡ್ ಡೇಸಲ್ಲಿ ಹೋದ್ರೂ ತುಂಬ ಜನ, ವೀಕ್ ಡೇಸಲ್ಲಿ ಹೋದ್ರೂ ತುಂಬ ಜನ. ಫ್ರೆಂಡ್ಸ್, ನಾನಿದು ವೀಕ್ ಡೇಸಲ್ಲಿ ಹೋಗಿರೋದು. ನೋಡಿ ಎಷ್ಟೊಂದು ಜನ ಇದ್ದಾರೆ, ತುಂಬ ಜನ ಇರ್ತಾರೆ. ಎಲ್ಲ ಡಿಮಾರ್ಟಲ್ಲಿ ಹೋದ್ರೂ ಹಿಂಗೇನೆ ಜನ ಇರ್ತಾರೆ. ಡಿಮಾರ್ಟಲ್ಲಿ ವಿಡಿಯೋ ಶೂಟ್ ಮಾಡೋಂಗೆ ಇಲ್ಲ, ಆದ್ರೂ ನನ್ನ ಮಗಳು ಸ್ವಲ್ಪನೇ ವಿಡಿಯೋ ಮಾಡವಳೆ. ಇದು ಪೂರ್ತಿ ನನ್ನ ಮಕ್ಕಳೇ ಮಾಡಿರೋದು. ನೋಡಿ, ಮಗಳಿಗೆ ಯಾವ್ಯಾವ ಪಾರ್ಟ್ಸಿಗೆ ಹೋದ್ಮೇಲೆ ಇಷ್ಟ ಆಯ್ತದೋ ಅಲ್ಲೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದವಳೆ. ಅದೇ ನಾನು ಇವಾಗ ಶೇರ್ ಮಾಡ್ತಾ ಇರೋದು ನಿಮ್ಮ ಜೊತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್.
ಅಲ್ಲಿ ಡಿಮಾರ್ಟಲ್ಲಿ ತುಂಬ ಆಫರ್ಸ್ ನಡೀತಾ ಇದೆ. ಶಾಂಪೂಗೂ ಬೈ ಒನ್ ಗೆಟ್ ಒನ್ ಆಫರ್ ನಡೀತಾ ಇದೆ. ಸೋಪ್ಗಳಿಗೂ ಬೈ ಒನ್ ಗೆಟ್ ಒನ್ ಆಫರ್ ನಡೀತಾ ಇದೆ. ಅದಕ್ಕೇ ಹೋಗಿ ಡಿಮಾರ್ಟಿಗೆ ಪರ್ಚೇಸ್ ಮಾಡಿ. ಇದು ನಮ್ಮ ಮನೆ ಹತ್ರ ಇರುವ ಡಿಮಾರ್ಟ್. ಫ್ರೆಂಡ್ಸ್, ನಾವು ಡಿಮಾರ್ಟಲ್ಲಿ ಹೋಗಿ 1 ಅವರ್ 1.5 ಆಯಿತು. ಇವಾಗ ಡಿಮಾರ್ಟ್ ಅಪೋಸಿಟೇ ಒಂದು ಪಿಜ್ಜಾ ಹಾಟ್ ಅಂತೆ ಇದೆ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಪಿಜ್ಜಾ ತಿನ್ಕೊಂಡು ಬಂದ್ವಿ. ಅಲ್ಲೇನು ವ್ಲಾಗ್ ಮಾಡಿಲ್ಲ. ಇಷ್ಟೇ ಇವತ್ತಿನ ಡಿಮಾರ್ಟ್ ಶಾಪಿಂಗ್ ಆಯಿತು. ಇವಾಗ ಮನೆಗೆ ಹೋಗ್ಬಿಟ್ಟು ವಾಕ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದು ಅಕ್ಕಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ, ಒಂದು 5 kg. ಇದು ಹೆಸರುಬೇಳೆ, ಇದು ಹೆಸರು ಕಾಳು, ಇದು ನನ್ನ ಮಗಳಿಗೆ ಬಿಸ್ಕೆಟು, ಇದು ಬ್ರಷ್ಷು, ಇದು ಹ್ಯಾಂಡ್ ಆ್ಯಂಡ್ ಸ್ಟಿಕ್ ಬಿಸ್ಕೆಟು, ಚಿಕ್ಕದೊಂದು ಪನ್ನೀರು, ಇದು ಹಾರ್ಲಿಕ್ಸು, ಇದು ಗೋಧಿ ಹಿಟ್ಟು, ಒಂದು 5 kg ತೊಗೊಂಡಿದ್ದೀನಿ. ಆಮೇಲೆ ಇದು ಸೋಪು, ಬಟ್ಟೆ ವಾಶ್ ಮಾಡೋ ಸೋಪು, ಇದು ಫೇಸ್ ಕ್ರೀಮು, ಇದು ಪೇಸ್ಟು, ಇದು ಒಂದು ಚಿಕ್ಕದಾಗಿ ಚಾಕು ತೊಗೊಂಡಿದ್ದೀನಿ. ಚೆನ್ನಾಗಿತ್ತು ಅಂತೇಳಿ ತೊಗೊಂಡಿದ್ದೀನಿ. ಏನೋ ಗೊತ್ತಿಲ್ಲ ಹೇಗಿದೆ ಅಂಥೇಳಿ, ಯೂಸ್ ಮಾಡಿ ನೋಡಬೇಕು. ಇದು ಕಡಲೆಕಾಳು, ಇದು ಹುರ್ಗಡ್ಲೆ, ಇದು ಫೇಸ್ ಕ್ರೀಮು, ಇದು ಮಸೂರ್ ದಾಲು, ಇದು ಒಂದು ಸ್ವಲ್ಪ ಟೀ ಪುಡಿ, ಇದು ಒಂದು ಅರ್ಧ kg ಇದೆ. ಇದು ಹ್ಯಾಂಡ್ ವಾಶ್ ಹಾಕೋ ಬಾಟ್ಲು, ಇದು ಹ್ಯಾಂಡ್ ವಾಶು, ಇದು ಉಪ್ಪು, ಇದು ಚಾಕೋಸು, ಇದು ಕಲ್ಲುಪ್ಪು, ಇದು ಬಾತ್ರೂಮ್ ಕ್ಲೀನರು, ಹಾರ್ಪಿಕ್ಕು, ಇದು ಕಡಲೆ ಹಿಟ್ಟು, ಟಿಶ್ಯೂ ಪೇಪರ್, ಇದು ಬಟ್ಟೆ ತೊಳೆಯೋ ಸೋಪಿನ ಪುಡಿ, ಇದು ಕಡಲೆಬೇಳೆ, ಇದು ಚಿರೋಟಿ ರವೆ, ಇದು ಹೆಸರು ಕಾಳು, ಇದು ಅವಲಕ್ಕಿ, ಇದು ಸಕ್ಕರೆ, ಇದು ಎಣ್ಣೆ. ಡಿಮಾರ್ಟಿಂದ ಬಂದು ರೇಷನ್ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ರಾತ್ರಿ ಊಟಕ್ಕೆ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಬನ್ನಿ. ಒಂದಿಬ್ಬರಿಗೆ ಮಾಡ್ತಾ ಇರೋದು, ಅದಕ್ಕೆ 3 ಎಗ್ಗು ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಅಕ್ಕಿನೂ ನೆನೆ ಹಾಕಿದ್ದೀನಿ. ಒಂದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕಾಯಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇವಾಗ ಮಿಕ್ಸಿದಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೋತೀನಿ. ಆಮೇಲೆ ಈರುಳ್ಳಿ ಮಿಕ್ಸಿ ಜಾರಕ್ಕೆ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ 1-2 ಸ್ಪೂನು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಕಾಯಿ ತುರಿ ಇಷ್ಟ ಇಲ್ಲ ಅಂದರೆ ಹಾಕ್ಕೋಬೇಡಿ, ಸ್ಕಿಪ್ ಮಾಡಿ. ನಾನು ಸ್ವಲ್ಪ ಗ್ರೇವಿ ಇರಲಿ ಅಂಥೇಳಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಗ್ಲಾಸು ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋತೀನಿ. ಇವಾಗ ಇದು ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ. ಇದು ಇವಾಗ ಮಿಕ್ಸಿ ಆಗಿದೆ ಫ್ರೆಂಡ್, ಇಷ್ಟ ಆದರೆ ಸಾಕು. ಇವಾಗ ಇದು ಒಂದು ಕಡೆ ಮೊಟ್ಟೆ ಬೇಯಿಸಿಟ್ಟಿದ್ದೆ, ಅದಕ್ಕೆ ಒಂಚೂರು ಚಾಕುದಿಂದ ಒಂದೊಂದು ಲೈನಿಂಗ್ಗೆ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾನು ಎಣ್ಣೆಯಲ್ಲಿ ಉಪ್ಪು ಖಾರ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಮೊಟ್ಟೆಗೂ ಉಪ್ಪು ಖಾರ ಹಿಡೀಲಿ ಅಂಥೇಳಿ ಈ ಥರ ಮಾಡ್ಕೋತೀನಿ. ಇವಾಗ ಈ ಕುಕ್ಕರಲ್ಲಿ ರೈಸ್ ಮಾಡೋದ್ರಿಂದ ಇದೇ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ಒಂಚೂರು ಕಟ್ ಮಾಡಿರುವಂತಹ ಮೊಟ್ಟೆಯನ್ನು ಹಾಕಿ ಇದಕ್ಕೆ ಒಂದು ರುಚಿಗೆ ಅಷ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ.
ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೋತೀನಿ. ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಿಮಗೆ ಇವಾಗಲೇ ಖಾರ ಬೇಕು ಅಂದರೆ ಖಾರನೂ ಹಾಕ್ಕೋಬೋದು, ಇಲ್ಲ ಬೇಡ ಅಂದರೆ ಒಂದು ಚಿಟಿಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ಯಾಕಂದರೆ ನಮ್ಮ ಮನೇಲಿ ಖಾರ ಯಾರೂ ತಿನ್ನಲ್ಲ, ಅದಕ್ಕೇ. ಇದು ನನ್ನ ಹಸ್ಬೆಂಡ್ಗೂ ಮತ್ತು ನನ್ನ ಮಗಳಿಗೆ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಅವರಿಬ್ಬರು ಖಾರ ತಿನ್ನೋದಿಲ್ಲ. ನಮ್ಮ ಮನೇಲಿ ಆಲ್ಮೋಸ್ಟ್ ಯಾರೂ ಖಾರನೇ ತಿನ್ನೋದಿಲ್ಲ, ನಾನು ಖಾರ ತಿನ್ನಲ್ಲ. ಅದು ಹೇಳ್ತಾ ಇದ್ದೀನಿ, ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಿಟಿಕೆನಷ್ಟು ಅರಿಶಿನ ಹಾಕ್ಕೋತೀನಿ. ಇಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅದು ಒಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋ ತನಕನೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಯಾಕಂದರೆ ನಾನು ಕಟ್ ಪೀಸ್ ಮಾಡಿದ್ರಿಂದ ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಒಳಗಡೆ ಹೋಗಬೇಕು. ಆವಾಗ ಬಿರಿಯಾನಿನೂ ಒಂದು ಸ್ವಲ್ಪ ಎಗ್ ಬಿರಿಯಾನಿನೂ ನಮಗೆ ಟೇಸ್ಟಿಯಾಗಿರ್ತದೆ ಅಂಥೇಳಿ ಈ ಥರ ಮಾಡ್ಕೋತೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ರೆ ಆಮೇಲೆ ಬೇರೆ ಬಾಣಲಿದಲ್ಲಿ ಮಾಡಿಕೊಂಡು ತೆಗೆದ್ರೆ ಸುಮ್ಮನೆ ಎಣ್ಣೆ ವೇಸ್ಟ್ ಆಯ್ತದೆ. ಅದಕ್ಕೆ ಏನು ಮಾಡಬೇಕು, ಈ ಥರ ಯಾವ್ದ್ರಲ್ಲಿ ಮಾಡ್ತೀವೋ ಅದರಲ್ಲಿ ಫ್ರೈ ಮಾಡಿಕೊಂಡು ಇವಾಗ ಇದು ತೆಗೆದಿಟ್ಬಿಟ್ಟು ಇದರಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ನಾನು ಏನು ಮಾಡಬೇಕು ಅಂಥೇಳಿ ಮಾಡ್ಕೋಬೋದು ಫ್ರೆಂಡ್ಸ್. ಅದಕ್ಕೆ ನಾನು ಇದೇ ಥರ ಮಾಡ್ತೀನಿ. ನೀವು ಇದೇ ಥರ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇಷ್ಟು ಫ್ರೈ ಆದರೆ ಸಾಕು ಫ್ರೆಂಡ್ಸ್, ಒಂಥರ ಘಮ ಅಂಥೇಳಿ ಘಮ ಬರ್ತದೆ. ಇಷ್ಟಾದರೆ ಸಾಕು. ಇವಾಗ ಇದು ಒಂದು ಸೈಡಲ್ಲಿ ಪ್ಲೇಟಲ್ಲಿ ತೆಗೆದಿಡ್ತೀನಿ. ಇಟ್ಬಿಟ್ಟು ಇವಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ, ಆಮೇಲೆ ಎಣ್ಣೆ, ನಿಮಗೆ ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಬರೀ ಎಣ್ಣೆದಲ್ಲೇ ಮಾಡ್ಬೋದು. ನೀವು ಎಣ್ಣೆ ಬೇಡ ಅಂದರೆ ನೀವು ಬರೀ ತುಪ್ಪದಲ್ಲೇ ಮಾಡ್ಕೋಬೋದು. ನಾನು ಒಂದು ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ, ಒಂದು ಸ್ಪೂನು ಎಣ್ಣೆ ಹಾಕ್ಕೋತೀನಿ. ಇಷ್ಟೇ ಸಾಕು ನನಗೆ. ಜಾಸ್ತಿ ನಮ್ಮ ಮನೇಲಿ ಎಣ್ಣೆನೂ ಯೂಸ್ ಮಾಡಲ್ಲ. ಇವಾಗ ಇಷ್ಟು ಸಾಕು. ಇವಾಗ ತುಪ್ಪ ಒಂದು ಸ್ವಲ್ಪ ಮಿಲ್ಟ್ ಆಗಲಿ. ಇದಕ್ಕೆ ನಾನು ಒಂದು ಸ್ಪೂನು ಎಣ್ಣೆನೂ ಹಾಕ್ಕೋತೀನಿ. ಇವಾಗ ಇಷ್ಟು ಎಣ್ಣೆ ಹಾಕ್ಕೋತೀನಿ. ಚಿಕ್ಕ ಸ್ಪೂನ್ ಹಾಕಿದ್ರಿಂದ 2 ಸಲ ಹಾಕ್ಕೋತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಾದರೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಮಸಾಲೆ ಹಾಕ್ಕೋತೀನಿ. ಇದು ಒಂದು ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ನಾನು ಪಲಾವ್ ಎಲೆ, ಮರಾಠಿ ಮೊಗ್ಗು, ಕಸ್ತೂರಿ ಮೆಥಿ, ಚಕ್ಕೆ, ಲವಂಗ, ಆಮೇಲೆ ಏಲಕ್ಕಿ, ನಿಮಗೆ ಮಸಾಲೆ ಎಲ್ಲ ಹಾಕ್ಕೋತೀವಲ್ಲ ಬಿರಿಯಾನಿಗೆ, ಅವೆಲ್ಲ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಳ್ಳಿ ನೀವು, ಚೆನ್ನಾಗಿರ್ತದೆ. ಇದು ನೀವು ಮಿಕ್ಸಿಗೂ ಹಾಕ್ಕೋಬೋದು. ನಿಮ್ಮ ಬಾಯಿಗೆ ತೆಗಿಬಾರ್ದು ಅಂದರೆ ನೀವು ಮಿಕ್ಸಿದಲ್ಲಿ ನಾನು ಚಕ್ಕೆ ಲವಂಗ ಎಲ್ಲ ಹಾಕಿಬಿಟ್ಟು ರುಬ್ಬಿಬಿಟ್ಟು ಮಾಡ್ತೀನಿ. ಇವತ್ತು ಈ ಥರ ಮಾಡ್ತಾಯಿದ್ದೀನಿ. ನೀವು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇದೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಬೇಕಾದರೆ ಇದರಲ್ಲಿ ಮಿಕ್ಸ್ ಮಾಡಬೇಕು. ಆವಾಗ ಹಾಕಿದ್ಮೇಲೆ ಇದರಲ್ಲಿ ಎಣ್ಣೆದಲ್ಲಿ ಹಾಕೋದು ಬೇಡ. ಇದು ತೆಗೆದು ನಾವು ತೆಗೆದು ಎಸ್ಬಿಡ್ತೀವಿ ಅನ್ನಂಗಿದ್ರೆ ನೀವು ಇದೇ ಥರ ಮಾಡಿಕೊಂಡು ಹಾಕ್ಬೋದು, ಚೆನ್ನಾಗಿರ್ತದೆ. ಇದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಉದ್ದುದ್ದಕ್ಕೆ ಹೆಚ್ಚಿರೋ ಈರುಳ್ಳಿಯನ್ನು ಹಾಕ್ತೀನಿ. ಇದು ಫ್ರೈ ಆಗಿದೆ, ಸಾಕು. ಇವಾಗ ಇದಕ್ಕೆ ಈರುಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಇದು ನಾನಿವಾಗ ಬರೀ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ನಾನು ಇಬ್ಬರಿಗೆ ಕೌಂಟಿಂಗಲ್ಲಿ ಹೇಳ್ತಾ ಇದ್ದೀನಿ. ನೀವು 4 ಜನಕ್ಕೆ ಮಾಡ್ತೀರಾ ಅಂದರೆ ಇದ್ರೆ ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ. 6 ಜನಕ್ಕೆ ಮಾಡ್ತೀರಾ ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಇದು ನಾನು ದೊಡ್ಡ ಸೈಜು ಈರುಳ್ಳಿ 2 ಹಾಕ್ಕೊಂಡಿದ್ದೀನಿ. ಬಿರಿಯಾನಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇ ಇಷ್ಟ ಅಲ್ವಾ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಈರುಳ್ಳಿ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು. ಇವಾಗ ಇದು ಟೊಮೊಟೊ. ಇದು ನೀವು ಟೊಮೊಟೊ ನಿಮಗೆ ಬಾಯಿಗೆ ಸಿಗಬಾರ್ದು, ನಿಮ್ಮ ಮನೇಲಿ ಟೊಮೊಟೊ ಜಾಸ್ತಿ ಯೂಸ್ ಮಾಡಲ್ಲ ಅಂದರೆ ನೀವೇನು ಮಾಡಿ, ಟೊಮೊಟೊ ಮಿಕ್ಸಿಗೆ ಹಾಕ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಆಮೇಲೆ ಟೊಮೊಟೊ ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲ ಚಕ್ಕೆ ಲವಂಗ ಎಲ್ಲ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ರುಬ್ತೀವಲ್ಲ ಆವಾಗಲೇ ಟೊಮೊಟೊ ಹಾಕ್ಕೊಂಡು ರುಬ್ಕೋಬೋದು. ನಾನು ಇದೇ ಥರ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಒಂದೇ ಒಂದು ಚಿಕ್ಕದಾದ ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಟೊಮೊಟೊ ಹಾಕ್ಕೋಬೇಡಿ, ಟೇಸ್ಟಿ ಇರಲ್ಲ, ಒಂಥರ ಹುಳಿ ಬಂದುಬಿಡ್ತದೆ, ಅದಕ್ಕೇ. ಇದು ಇವಾಗ ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಸಾಫ್ಟಾಗಿ ಆಗಬೇಕು, ಆವಾಗಲೇ ಟೇಸ್ಟು ಚೆನ್ನಾಗಿರ್ತದೆ. ಅದಕ್ಕೆ ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ.
ಟೊಮಾಟೊ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಇವಾಗ ಟೊಮೊಟೊ ಈ ಥರ ಫ್ರೈ ಆಗಿದೆ ಫ್ರೆಂಡ್ಸ್, ಸಾಕು, ಇದು ಇಷ್ಟೇ ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಯಾಕಂದರೆ ಎಲ್ಲ ಹಸಿದು ಹಾಕೋದ್ರಿಂದ, ಶುಂಠಿ ಬೆಳ್ಳುಳ್ಳಿ ಹಸಿದಿರೋದ್ರಿಂದ ಸ್ವಲ್ಪ ಫ್ರೈ ಮಾಡಬೇಕು. 1-2 ನಿಮಿಷ ಫ್ರೈ ಮಾಡ್ತಾಯಿರಿ. ನಿಮಗೆ ಗ್ರೀನ್ ಕಲರ್ ಬೇಡ, ರೆಡ್ ಕಲರ್ ಬೇಕು ಅಂದರೆ ಇವಾಗ ನೀವು ಇದಕ್ಕೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕ್ಕೋಬೋದು. ನಾನಿವಾಗ ಇದು ಅಕ್ಕಿ ತೊಳೆದಿರೋದು ನೀರಲ್ಲಿ ನೆನೆಸ್ತಾ ಇದ್ದೀನಿ. ಆವಾಗಲೇ ನೆನೆಸಿಟ್ಟಿದ್ದೆ, ಇವಾಗ ತೊಳೆದ್ಬಿಟ್ಟು ಹಾಕಿದ್ದೀನಿ. ಇವಾಗ ಇದು ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ನೋಡಿ, ಈ ಥರ ಎಣ್ಣೆ ಬಿಟ್ಕೋಬೇಕು. ಆವಾಗ ಹಸಿ ವಾಸನೆ, ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿರ್ತದೆ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ 1 ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ ನಾನು ಅಕ್ಕಿ ಹಾಕಿದ್ದೀನಿ. ಅದಕ್ಕೆ ನಾನಿವಾಗ 2 ಗ್ಲಾಸ್ ನೀರು ಹಾಕ್ತೀನಿ. ಇವಾಗ ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಇವಾಗ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಇವಾಗ ಒಂಚೂರು ಧನಿಯಾ ಪುಡಿ, ಆಮೇಲೆ ಒಂಚೂರು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಾನು ಖಾರದ ಪುಡಿ ಹಾಕ್ತಾಯಿಲ್ಲ, ನೀವು ಇದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಳ್ಳಿ. ಒಂಚೂರು ಜೀರಿಗೆ ಪುಡಿ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪನೇ ಮಾಡ್ತಾ ಇರೋದು, ಅದರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದ್ರಿಂದ ನೀವು ಜಾಸ್ತಿ ಒಂದು ನಾನು 1/2 ಸ್ಪೂನಲ್ಲಿ ತೋರಿಸಿದ್ದೀನಿ, ನೀವು 1 ಸ್ಪೂನು ಆ್ಯಡ್ ಮಾಡ್ಕೊಂಡು ಹೋಗಿ ಅಷ್ಟೇ. ಇದಕ್ಕೆ ನಾನಿವಾಗ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೋಬೋದು, ಇಲ್ಲಾಂದರೆ ಆಮೇಲೂ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿವಾಗ ಇದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿ ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ಅದಕ್ಕೆ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ಕಲ್ಲುಪ್ಪು ಸ್ವಲ್ಪನೇ ಯೂಸ್ ಮಾಡಬೇಕು, ಇಲ್ಲಾಂದರೆ ಜಾಸ್ತಿ ಆಯ್ತದೆ. ಅದು ಮಿಲ್ಟ್ ಆದಮೇಲೆ ಉಪ್ಪಿನ ಪ್ರಮಾಣ ಸರಿಯಾಗಿರುತ್ತದೆ. ಅದಕ್ಕೆ ನಾನು ಇವಾಗ ಇದು ಫ್ರೈ ಆಗಿದೆ. ಈಗ ಗ್ಲಾಸ್ ಕೌಂಟಿಂಗಲ್ಲೇ ಸ್ವಲ್ಪ ಮಿಕ್ಸಿ ಜಾರೆಲ್ಲ ತೊಳೆದ್ಬಿಟ್ಟು ಅದರಲ್ಲಿ ನೀರು ಹಾಕಿದ್ದೀನಿ. ಇವಾಗ ಅದೇ ನೀರು ನಾನು ಈ ಮಸಾಲೆಗೆ ಹಾಕ್ಕೋತೀನಿ. ಇವಾಗ ಇದು ಅಕ್ಕಿ ಇಷ್ಟೇ ತೊಗೊಂಡಿದ್ದೀನಿ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ನಾನಿವಾಗ ನೀರು ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ಕುದ್ದಿದ ಮೇಲೆ ನಿಮಗೆ ಎಷ್ಟು ಉಪ್ಪು ಬೇಕೋ, ಖಾರ ಬೇಕೋ ಎಲ್ಲ ನೋಡಿಕೊಂಡು ಇವಾಗ ನೀವು ಸರಿ ಮಾಡ್ಬೋದು. ನಿಮಗೆ ಗರಂ ಮಸಾಲ ಬೇಕೋ, ಧನಿಯಾ ಪುಡಿ ಬೇಕೋ, ಜೀರಿಗೆ ಪುಡಿ ಬೇಕೋ ಎಲ್ಲನೂ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಅದೇ ನಿಮಗೆ ಗ್ರೀನ್ ಬೇಡ, ಇದು ಗ್ರೀನ್ ಕಲರ್ ಆಯ್ತದೆ, ನಿಮಗೆ ಗ್ರೀನ್ ಬೇಡ ಅಂತ ಹೇಳಿದ್ರೆ ನೀವು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕ್ಕೊಂಡ್ರೆ ಫುಲ್ಲು ರೆಡ್ ಕಲರ್ ಬರುತ್ತೆ. ಇದು ಇವಾಗ ಚೆನ್ನಾಗಿ ಕುದೀಲಿ. ನೋಡಿ ಫ್ರೆಂಡ್ಸ್, ಇವಾಗ ಕುದಿ ಬಂತು. ಅದು ವಿಡಿಯೋ ಮಾಡಿದೆ, ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ. ಆಮೇಲೆ ಇದಕ್ಕೆ ನಾನು ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿರುವಂತಹ ಎಗ್ಗು, ಮೊಟ್ಟೆ ಹಾಕ್ಬಿಟ್ಟು ಅದರಲ್ಲಿರೋ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿದ್ದೀನಿ. ಇವಾಗ ಒಂಚೂರು ಹಂಗೇನೆ ಸ್ವಲ್ಪ ಮೆತ್ತಗೆ ಸೌಟ್ ಹಾಕ್ಬಿಟ್ಟು ತಿರ್ಸ್ಬೇಕು. ಜೋರಾಗಿ ಮಾಡಬೇಡಿ, ಯಾಕಂದರೆ ಮೊಟ್ಟೆ ಬೇಯಿಸಿರೋ ಮೊಟ್ಟೆ ಅಲ್ವಾ, ಅದಕ್ಕೆ ಒಡೆದೋಯ್ತದೆ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡಿಲ್ಲ ಅಂದ್ರೂ ನಡೀತದೆ. ಇವಾಗ ಇದಕ್ಕೆಲ್ಲ ಉಪ್ಪು ನೋಡಿಬಿಟ್ಟು ನಿಮಗೆ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇವಾಗ ಇದು ವಿಸಲಲ್ಲಿ ಹಾಕ್ತೀನಿ. ನೀವು ಪಾತ್ರೆದಲ್ಲೂ ಮಾಡ್ಬೋದು, ಪಾತ್ರೆದಲ್ಲೂ ಸ್ವಲ್ಪ ಲೇಟ್ ಆಯ್ತದೆ. ನಾನು ಅರ್ಜೆಂಟ್ ಇರೋದ್ರಿಂದ ಲೇಟ್ ಆಗಿತ್ತಲ್ವ, ಅದಕ್ಕೆ ಬರೋದ್ರಿಂದ ಮಾಡಿದ್ದೆ. ಇವಾಗ ಇದು 2 ವಿಸಲ್ ಆದರೆ ಸಾಕು ಫ್ರೆಂಡ್ಸ್. ಇವಾಗ ನಾನು ಕುಕ್ಕರ್ ವಿಸಲೆಲ್ಲ ಹೋಗಿದೆ. ಬನ್ನಿ ನಿಮ್ಗೆ ಬಿರಿಯಾನಿ ತೋರಿಸ್ತೀನಿ ನೋಡಿ. ಮೊಟ್ಟೆ ಎಲ್ಲ ತೆಗೆದ್ಬಿಟ್ಟು ಫ್ರೈ ಮಾಡ್ತೀನಿ, ಎಲ್ಲ ಕಡೆನೂ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಮೊಟ್ಟೆ ಬೆಂದಿರ್ತದಲ್ವ ಜಾಸ್ತಿ, ಇವಾಗ ವಿಸಲ್ ಹೊಡೆದಿರೋದ್ರಿಂದ ಮತ್ತೆ ಸ್ವಲ್ಪ ಫ್ರೈ ಆಗಿರ್ತದೆ. ಅದಕ್ಕೇ ತೆಗೆದಿಟ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ.
ನಿಮಗೆ ಈ ಥರ ಬೇಡ ಅಂದ್ರೂ ನೀವು ರೈಸ್ ಮಾಡಿಬಿಟ್ಟು ಆಮೇಲೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ನಲ್ಲ ಆ ಥರ ಮಾಡಿಬಿಟ್ಟು ಸ್ವಲ್ಪ ರೈಸು ಹಾಫ್ ಫ್ರೈ ಮಾಡಿಬಿಟ್ಟು ಆಮೇಲೆ ನೀವು ಇದು ಮಾಡ್ಬೋದು, ಇದ್ರಲ್ಲಿ ಮಿಕ್ಸ್ ಮಾಡಿ ಇಡ್ಬೋದು. ಇವಾಗ ನಾನು ಒಂದು ತಟ್ಟೆದಲ್ಲಿ ಹಾಕಿ ಇಟ್ಟಿದ್ದೀನಿ. ಚೆನ್ನಾಗಿ ಉದುರು ಕಾಯ್ತದೆ. ನೀವು ನೀರಿನ ಸಮಾನ ಕರೆಕ್ಟಾಗಿ ಇಡಬೇಕು. ಇವಾಗ ನನ್ನ ಮಗಳು ತಿಂದ್ಬಿಟ್ಟು ನನ್ನ ಮಗಳು ಹೇಳ್ತಾಳೆ, ಸೂಪರ್. ಇವತ್ತಿನ ಬ್ಲಾಗ್ ಇಷ್ಟೇ. ನಾಳಿನ ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳಿನ ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ. ಬಾಯ್.